ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮ್ಯಾನೇಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಏನಪ್ಪ ಎಲ್ಲ ಫಂಕ್ಷನ್ ವೈಬ್ಸಲ್ಲಿದ್ದಾರೆ ಮ್ಯಾನೇಜ್ ವ್ಲಾಗ್ಸ್ ಅವರು ಅಂತ ಅಂದ್ಕೊಂಡ್ರ? ಎಸ್, ನಾವು ರೀಸೆಂಟಾಗೆ ಒಂದು ಮದುವೆಗೆ ಹೋಗಿದ್ವಿ ನಮ್ಮೂರಿಗೆ. ಸೊ ನಮ್ಮ ಅತ್ತೆ ಮಗಂದು ಮದುವೆ ಇತ್ತು. ಸೊ ಹಾಗಾಗಿ ನೀವು ಈ ವಿಡಿಯೋದಲ್ಲಿ ತುಂಬ ವಿಭಿನ್ನವಾದದ್ದು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡಲಾರ್ದೆ ನೋಡಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯ ನಿಮಗೆ ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ. ಸೊ ನಮ್ಮ ಕಡೆ ಯಾವ ರೀತಿ ಶಾಸ್ತ್ರ ಸಂಪ್ರದಾಯ ಮಾಡ್ತಾರೆ ಆ್ಯಂಡ್ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿ. ಎಸ್, ನಾವು ಹೋಗಿರೋದು ಒಡ್ಡೊಡ್ಗೆ ಅಂತ. ಸೊ ಆ ಊರಲ್ಲಿ ಮದುವೆ ಇತ್ತು. ಸೊ ಅಟೆಂಡ್ ಮಾಡೋಕ್ಕೆ ಹೋಗಿದ್ವಿ. ಸೊ ಅಡ್ವಾನ್ಸ್ ಹೋಗಿದ್ವಿ 2 days ಬಿಫೋರ್. ಸೊ ಇದು ನೀವೇನು ನೋಡ್ತಾ ಇದ್ದೀರಾ ಇವಾಗ ಸದ್ಯಕ್ಕೆ, ಅದನ್ನು ನಾವು ನಮ್ಮ ಕಡೆ ಮದುವೆಯ ಹಿಂದಿನ ರಾತ್ರಿ ಎದುರುಗೊಳ್ಳುವುದು ಅಂತ ಹೇಳ್ತಾರೆ. ಸೊ ಮದುವೆ ಅಂದ್ರೇ ಒಂದು ಸಂಭ್ರಮ ಅಲ್ವಾ? ಸೊ ಎಲ್ಲರೂ ವಿಭಿನ್ನವಾಗಿ ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಮದುವೆ ಆಗ್ತಾರೆ. ಸೊ ಇದು ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಈ ರೀತಿ ನೀವು ನಮ್ಮ ಮದುವೆ ನೋಡಬಹುದು. ಸೊ ಎದುರುಗೊಳ್ಳೋದು ನಡೀತಾ ಇದೆ. ಸೊ ಎಲ್ಲ ರಿಲೇಟಿವ್ಸ್ ಬಂದಿದ್ವಿ. ಸೊ ಎಲ್ಲ ಮೋಜು ಮಸ್ತಿ ಮಾಡಿಕೊಂಡು ನೋಡಿ ನಮ್ಮ ಪರ್ಣಿಕ ಹೇಗೆ ಫುಲ್ ಆಟ ಆಡ್ತಾ ಇದ್ದಾಳೆ, ಫುಲ್ ಹಾಡು ಆಡ್ತಾಳೆ. ಆ್ಯಕ್ಚುಲಿ ಆ ಸಿಚುವೇಶನಲ್ಲಿ ವಿ ವರ್ ಲೈಕ್ ನೋಡಿ ಪರಿನೇ ಹಾಡು ಹಾಡ್ತಾ ಇದ್ದಾಳೆ, ಯಾರೂ ಹಾಡು ಹಾಡಿಲ್ಲ ಅನ್ನೋ ರೀತಿ ನಾವೆಲ್ಲ ರೇಗಿಸ್ತಾ ಇದ್ವಿ. ಸೊ ಬಹಳ ಸುಂದರವಾಗಿತ್ತು ಈ ರಾತ್ರಿ. ಸೊ ಇಲ್ಲಿಂದ ನಾವು ಎದುರುಗೊಳ್ಳೋದು ಆದಮೇಲೆ ರಿಸೆಪ್ಷನ್ ಎಲ್ಲಿ ಸ್ಟೇಜ್ನ ತಯಾರಿ ಮಾಡಿದ್ರು ಅಲ್ಲಿಗೆ ಮೂವ್ ಮಾಡಿ ನಾವು ಮುಂದಿನ ಕಾರ್ಯನ ನಡೆಸ್ತಾ ಹೋದ್ವಿ. ಸೊ ಎಷ್ಟು ಜನಕ್ಕೆ ಕುತೂಹಲ ಇರುತ್ತೆ ಎದುರುಗೊಳ್ಳೋದು ಅಂದರೆ ಏನು ಅಂತ. ಸೊ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡೋದಿದ್ರೆ ಹೇಗೆ ಮಾಡ್ತೀವಿ ಅಂದರೆ, 2 ಕುಟುಂಬ, ಏನು ಗಂಡು ಹೆಣ್ಣು 2 ಕುಟುಂಬ ಇರುತ್ತೆ, ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲರೂ ಬಂದು ಕೂಡಿ ಒಂದು ರಾತ್ರಿ ನಾವು ಹೇಗೆ ನಿಮ್ಮ ಕಡೆ ಇವಾಗ ತಾಂಬೂಲ ಬದಲಾಯಿಸೋದು ಅಂತ ಹೇಳ್ತಾರಲ್ಲ, ಅದೇ ರೀತಿ ಇಲ್ಲಿ ಕೂಡ ಅವರ ಬಟ್ಟೆ ಬರೆ ಆ ರಿಸೆಪ್ಷನಲ್ಲಿ ಲೈಕ್ ಅವ್ರು ಹಾಕೊಳ್ಳುವ ತೊಡುವಂಥ ಬಟ್ಟೆಯನ್ನು ಪೂಜೆ ಮಾಡಿ ಈ ರೀತಿ ಬದಲಾಯಿಸಿ, ಹಾಗೆ 2 ಕುಟುಂಬ ಸೇರಿ ಸಕ್ಕರೆ ಅಂದರೆ ನಾವೊಂದು ಸಿಹಿ ಹಂಚಿ ಈ ಒಂದು ಸಂಬಂಧನ ಬೆಳೆಸೋಣ ಅಂತ ಒಂದು ಅರ್ಥದಲ್ಲಿ ಈ ಒಂದು ಎದುರುಗೊಳ್ಳೋದು ಶಾಸ್ತ್ರ ಅಂತ ಮಾಡ್ಕೊತಾರೆ. ಸೊ ಇದೊಂದು ರೀತಿಯ ಏನಂದರೆ ಗ್ಯಾದರ್ ಅಪ್ ಆರ್ ಮೀಟ್ ಅಪ್ ಅಂತ ಹೇಳ್ಬೋದು. ಈ ರೀತಿ ಒಂದು 2 ಕುಟುಂಬ ಸೇರುವಂಥ ಒಂದು ಸಂದರ್ಭ ಆಗಿರುತ್ತೆ. ಇಲ್ಲಿಂದ ಎಲ್ಲ ಪ್ರಾರಂಭ ಆಗುತ್ತೆ ಮದುವೆ ಅನ್ನೋ ಸಂಭ್ರಮ. ಸೊ ಎಲ್ಲ ಮುಗಿದು ದೇವಸ್ಥಾನದಿಂದ ಈಗ ನಾವು ಸ್ಟೇಜ್ ಅಲ್ಲಿ ಏನಂತಾರೆ ರಿಸೆಪ್ಷನ್ ಎಲ್ಲಿ ನಡೆಯುತ್ತೆ ಆ ಒಂದು ಕಾರ್ಯಾಲಯಕ್ಕೆ ಬಂದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಬಹಳ ಸುಂದರವಾಗಿ ಸ್ಟೇಜ್ನ ರೆಡಿ ಮಾಡಿದರು. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ ಎದುರುಗೊಳ್ಳುವುದು ಆದ ನಂತರ ಮರುದಿನ ಅಂದರೆ ನೆಕ್ಸ್ಟ್ ಡೇ ಅರಿಶಿನ ಶಾಸ್ತ್ರ ಮಾಡಿದ್ವಿ. ಸೊ ನಾನು ಈ ವಿಡಿಯೋದಲ್ಲಿ ಬಹಳ ವಿಭಿನ್ನವಾಗಿ ವಿಶೇಷವಾದದ್ದು ನೋಡ್ಬೋದು ಅಂತ ಹೇಳಿದ್ನಲ್ಲ. ಸೊ ಈಗೇನು ನೋಡ್ತಾ ಇದ್ದೀರಾ ಅದನ್ನು ನಾವು ತೋರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಇದು ಈಗೇನು ನೋಡ್ತಾ ಇದ್ದೀರಾ ಅದನ್ನು ಗುಗ್ಗಳ ಅಂತ ಕರಿತೀವಿ. ಸೊ ನಮ್ಮಲ್ಲಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅದರಲ್ಲೂ ವೀರಭದ್ರ ಅನ್ನೋವಂಥ ದೇವರ ಮನೆ ದೇವರಾಗಿದ್ದರೆ ನೀವು ಇದನ್ನೆಲ್ಲ ನೋಡಬಹುದು. ಸೊ ಮದುವೆ ಮುಂಜಿ ಗೃಹ ಪ್ರವೇಶ ಆಗಿರ್ಬೋದು, ಇವೆಲ್ಲ ಕಾರ್ಯಕ್ರಮದಲ್ಲಿ ದೇವರು ಹೊಂದಿಸೋದು ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಈ ರೀತಿ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಮ ಸಂಪ್ರದಾಯದಲ್ಲಿ ಅಕಸ್ಮಾತು ಗುಗ್ಗಳ ಅನ್ನೋದಿದ್ದರೆ ನಾವು ಅದನ್ನು ಬಹಳ ಮಡಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಹೋಗ್ತೀವಿ. ಸೊ ನೀವು ಇದು ಒಂದು ಪಾರ್ಟು ಉತ್ತರ ಕರ್ನಾಟಕದಲ್ಲಿ ನೋಡ್ಬೋದು. ಇದೇ ರೀತಿ ಬಹಳ ವಿಭಿನ್ನವಾಗಿರುವಂಥ ಶಾಸ್ತ್ರಗಳು ಎಲ್ಲ ಜಿಲ್ಲೆಯಲ್ಲೂ ಕೂಡ ಇರುತ್ತೆ. ಈಗ ಹೇಗೆ ಕರಾವಳಿ ಕಡೆ ಕೋಲ ಅಂತ ಏನು ಮಾಡ್ತಾರೆ ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ವೀರಭದ್ರ ದೇವರಿದ್ದರೆ ನಾವು ಈ ರೀತಿ ದೇವ್ರು ಹೊಂಡ್ಸೋದು ಇಲ್ಲ ಪುರುವಂತರು ಆಡೋದು ಅಂತ ಕೂಡ ಹೇಳ್ತೀವಿ. ಸೊ ನೀವು ಈಗ ಏನು ನೋಡ್ತಾ ಇದ್ದೀರಾ, ಸೊ ಮನೆ ಮನೆಗೂ ಹೋಗಿ ಯಾರೆಲ್ಲ ಈ ಕಾಶಿ ತೊಡ್ತಾರೆ, ಈಗೇನು ನಾವು ಅವ್ರ ವಸ್ತ್ರ ಹಾಕ್ಕೊಂಡಿದ್ದಾರೆ ಅದನ್ನು ಕಾಶಿ ತೊಡೋದು ಅಂತ ಹೇಳ್ತಾರೆ. ಸೊ ಅವ್ರ ಮನೆ ಮನೆಗೂ ಹೋಗಿ ಆರತಿ ಮಾಡಿ ಪುರುವಂತರು ಆಡೋದಕ್ಕೆ ನಾವು ಅವ್ರನ್ನ ಸ್ವಾಗತ ಮಾಡ್ಕೋತೀವಿ. ಸೊ ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡಿ ಅಲ್ಲಿಂದ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ಮನೆ ಜಗಲಿ ಅಂತ ಏನಂತಾರೆ, ನಮ್ಮ ಮನೆ ದೇವರು ಏನಂತಾರೆ, ಅಲ್ಲಿ ಒಳಗೆ ಹೋಗಿ ಅವರು ಒಂದಿಷ್ಟು ಹಾಡು ಹಾಡಿ ಪೂಜೆ ಮಾಡಿ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಪುರುವಂತರ ಆಡೋದನ್ನು.
ನುಗ್ಗಳ್ಸ್ಬಿಡ್ರಿ ಕರ್ಪೂರ ಗಾಳಿ ಸುಟ್ಟು ಬರ್ತರು ಬಲ್ಲರು ಎಂದು ಸಿಂಹಾಸನದ ಮೇಲೆ ಕೂಡಿಸಿ ಸೊ ಹೀಗೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಪುರುವಂತ್ರಣ ನಮ್ಮ ಮನೆಗೆ ಆಗಮನ ಮಾಡ್ಕೊತಾ ಇದ್ದೀವಿ. ಸ್ವಾಗತ ಮಾಡಿಕೊಂಡು ಕಾಯಿ ಒಡೆದು ಆರತಿ ಮಾಡಿ ಅವ್ರನ್ನ ಸ್ವಾಗತ ಮಾಡಿಕೊಂಡು ನಮ್ಮ ದೇವರ ಮನೆಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಕೂಡ ಬಹಳ ಸುಂದರವಾಗಿ ವೀರಭದ್ರನ ಹಾಡನ್ನು ಹಾಡಿ ಒಡಬು ಹೇಳಿ ಈ ರೀತಿ ನಮ್ಮ ಕಾರ್ಯಕ್ರಮನ ಶುರು ಮಾಡ್ಕೋತೀವಿ. ಸೊ ಇದೇ ರೀತಿ ನಮ್ಮ ಮದುವೆಯಲ್ಲೂ ಕೂಡ ದೇವರನ್ನ ಹೊಂಡಿಸಿದ್ವಿ. ಸೊ ಬಟ್ ನಮ್ಮಲ್ಲಿ ಗುಗ್ಗಳ ಅನ್ನೋದಿರಲಿಲ್ಲ, ನಮ್ಮಲ್ಲಿ ತನಾರ್ತಿ ಎತ್ತೋದು ಅನ್ನೋದು ಇತ್ತು. ಹಾಗೆ ದೇವ್ರು ಹೊಂಡಿಸಿದ್ವಿ. ಸೊ ವೀರಭದ್ರ ಮನೆ ದೇವರು ಯಾರಿಗೆಲ್ಲ ಇರ್ತಾರೆ ಅವ್ರಿಗೆ ಈ ವಿಷಯ ಮತ್ತು ಈ ಒಂದು ಸಂಪ್ರದಾಯ ಎಲ್ಲರಿಗೂ ಪರಿಚಯ ಇರುತ್ತೆ. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ಈ ವಿಡಿಯೋ ನೋಡ್ತಾ ಇರೋರಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಇಲ್ಲಿಂದ ಸ್ಕಿಪ್ ಮಾಡಲಾರ್ದೆ ನೋಡಬಹುದು. ಈ ವಿಶೇಷವಾದ ವಿಡಿಯೋಲಿ ಇದೇ ಬಹಳ ಬಿಗ್ ಹೈಲೈಟ್ ಅಂತ ಹೇಳ್ಬೋದು. पैगंबर मोनी चिता पीर पैगंबर मोनी काशीपति गंगाधर हरामी महादेव ಎಂದು ಬೇಡಿಕೊಳ್ಳಲು ಸಾಗರನಾದ ನಮ್ಮ ವೀರೇಶ್ವರನು ತಲೆಯ ಕುರಿದಲೇನಿತ್ತು ಮನೆಗಡಿಸಿಕೊಂಡನು. ಸಮುದ್ರ ಹೀಗೆ ನೀವು ನೋಡ್ತಾ ಇದ್ದೀರಾ, ಇದನ್ನೇ ನಾವು ಪುರುವಂತರು ಆಡೋದು ಅಂತ ಹೇಳ್ತೀವಿ. ಇದನ್ನು ನೋಡೋದೇ ಒಂದು ಬಹಳ ಖುಷಿ ಮತ್ತು ಬಹಳ ರೋಮಾಂಚಕವಾದಂಥ ಒಂದು ದೃಶ್ಯ ಆಗಿರುತ್ತೆ. ಸೊ ಯಾರಿಗೆಲ್ಲ ಈ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅವರು ಬಹಳ ಲಕ್ಕಿ ಅಂತ ಹೇಳ್ಬೋದು, ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗಂತೂ ಬಹಳ 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 ಇಷ್ಟ ಈ ಪುರುವಂತರು ನೋಡೋದು ಅಂತ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಇಲ್ಲಿಂದ ಶುರುವಾಗುತ್ತೆ.
ಇನ್ನು ಪುರವಂತರು ಆಡುವಾಗ ಆ ಮ್ಯೂಸಿಕ್ ಇರುತ್ತಲ್ಲ, ಆಹಾ, ಅದು ಎಷ್ಟು ಖುಷಿ ಆಗುತ್ತೆ ಅದನ್ನು ಕೇಳೋಕ್ಕಂದರೆ. ಇದನ್ನು ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಯಾವುದಾದ್ರೂ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಡೆಯುವಂಥ ಮದುವೆ ಆಗಿರ್ಬೋದು, ಮುಂಜಿ, ಗೃಹ ಪ್ರವೇಶ ಏನೇ ಆಗಿದ್ದಲ್ಲಿ ಆ ಫಂಕ್ಷನ್ಸ್ನ ಅಟೆಂಡ್ ಮಾಡಿ ಗುಗ್ಗಳ ಇಲ್ಲಾಂದರೆ ದೇವ್ರು ಹೊಣ್ಸೋದು, ಇಲ್ಲಾಂದರೆ ತನ್ನ ಆರತಿ ಎತ್ತೋದು ಕಾರ್ಯ ನಡೆಯೋ ಹಾಗಿದ್ದರೆ, ವೀರಭದ್ರನ್ನ ದೇವ್ರು ಹೊಣ್ಸೋದಿದ್ದರೆ ಈ ಎಕ್ಸ್ಪೀರಿಯನ್ಸ್ನ ನೀವು ಕೂಡ ಪಡಿಬೋದು. ಇನ್ನು ಮದುವೆ ಅಂತೂ ಗ್ರ್ಯಾಂಡಾಗಿ ಧೂಮಾಗೆ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಈ ಸ್ಟೇಜ್ ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಮದುವೆ ಎಲ್ಲ ಆಯಿತು. ಇನ್ನು ರಿಸೆಪ್ಷನ್ ಲುಕ್ಕಲ್ಲಿ ಮದುಮಕ್ಕಳು ಬರ್ತಾ ಇದ್ದಾರೆ. ಸೊ ಈ ರೀತಿ ಆಗಿತ್ತು ನಮ್ಮ ಈ ಪರ್ಟಿಕ್ಯುಲರ್ ಮ್ಯಾರೇಜ್ ಫಂಕ್ಷನ್. ಸೊ ಬಹಳ ಸುಂದರವಾಗಾಯಿತು. ಒಳ್ಳೆ ಮೆಮೊರೀಸ್ ಕೂಡ ಸಿಕ್ತು. ಎಲ್ಲರೂ ಕೂಡ ಒಂದು ಒಳ್ಳೆ ಗ್ಯಾದರ್ ಕೂಡ ಆಯಿತು ಅಂತ ಹೇಳ್ಬೋದು. ಇತ್ತೀಚೆಗೆ ಊರ ಕಡೆ ಕೂಡ ಬಹಳ ಗ್ರ್ಯಾಂಡಾಗಿ ಮದುವೆ ಕೂಡ ಮಾಡ್ಕೋತಾರೆ. ಸೊ ನಾಟ್ ಓನ್ಲಿ ಇನ್ ಸಿಟೀಸ್ ಅಂತ ಹೇಳ್ಬೋದು, ಬಹಳ ಇಂಪ್ರೂವ್ ಆಗಿದೆ. ಬಹಳ ಸುಂದರವಾಗಿ ಮದುವೆ ಕೂಡ ಮಾಡ್ಕೋತಾರೆ ಅಲ್ಲಿ. ಇನ್ನು ಮದುಮಕ್ಕಳನ್ನ ಮನೆ ಒಳಗೆ ಸೇರಿ ಒದಿಸ್ಕೊಂಡು ಕರೆಸ್ಕೊಳ್ಳೋಂಥ ಸಮಯ ಆಯಿತು. ಸೊ ನಮ್ಮ ಕಡೆ ಮದುಮಕ್ಕಳನ್ನ ಒಳಗೆ ಕರ್ಕೊಳ್ಳೋ ಮುಂಚೆ ಬಹಳ ಫೇಮಸ್ ಆದ ಒಂದು ಕಲ್ಚರ್ ಏನಂದರೆ, ಒಡಪು ಹೇಳಿ ಇಲ್ಲ ಗಂಡು ಹೆಣ್ಣಿನ ಹೆಸರು ಹೇಳಿ ಮನೆ ಒಳಗೆ ಕರ್ಕೊಳ್ಳುವಂಥ ಒಂದು ಸಂಪ್ರದಾಯ. ಇದೊಂದು ಫನ್ನಿಯೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಬಹಳ ಸುಂದರವಾಗಿ ಎಷ್ಟು ವಿಧವಾಗಿರುವಂಥ ಒಡಪುಗಳಿದ್ದಾವೆ. ಸೊ ಹಳೆ ಕಾಲದಲ್ಲಿ ಇದು ನಡೆಸ್ಕೊಂಡು ಬಂದಿರುವಂಥ ಒಂದು ಪದ್ಧತಿ ಈಗೂ ಕೂಡ ನಡೆಯುತ್ತೆ ಹಳ್ಳಿ ಕಡೆ. ಸೊ ನಮ್ಮ ಮದುವೆಯಲ್ಲಿ ಕೂಡ ಈ ರೀತಿ ಒಂದು ಫನ್ನಿಯೆಸ್ಟ್ ಪಾರ್ಟ್ ನಡೆಯಿತು. ಸೊ ಬಹಳಷ್ಟು ಜನಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗಂಡನ ಹೆಸರನ್ನ ಹೇಳೋ ರೀತಿ ಒಂದು ಸಂಪ್ರದಾಯ ಇದು. ಇನ್ನು ಈ ಕಾಲದಲ್ಲಂತೂ ನಮಗೆಲ್ಲಿ ಗೊತ್ತಿರಬೇಕು ಒಗಟೆಲ್ಲ. ಸೊ ಹಾಗಾಗಿ ನಮ್ಮ ಅಮ್ಮಂದಿರು, ನಮ್ಮ ಅಜ್ಜಿ, ಅತ್ತೆ, ಇನ್ನು ದೊಡ್ಡವರೆಲ್ಲ ಅವರಿಗೆಲ್ಲ ಬಹಳ ಅನುಭವ ಇರುವಂಥದ್ದೊಂದು. ಸೊ ಅವರಲ್ಲಿ ಕೇಳಿಕೊಂಡು ನಾವು ಹೇಳ್ತಾ ಹೋಗ್ತೀವಿ ಗಂಡನ ಹೆಸರನ್ನ. ಸೊ ಬಹಳ ಫನ್ನಿಯೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಇನ್ನು ಮದುಮಕ್ಕಳು ಒಳಗೆ ಬರುವ ಸಮಯದಲ್ಲಿ ನಾವು ಒಂದಿಷ್ಟು ಹಾಡು ಕೂಡ ಹಾಡ್ತೀವಿ. ಸೊ ನಮ್ಮಲ್ಲಿ ಅದೊಂದು ರೀತಿ ಮ್ಯಾಂಡೇಟ್ರಿ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಹಾಡಿ ಇಬ್ಬರನ್ನೂ ಒಳಗೆ ಕರ್ಕೊಂಡ್ವಿ. ಇನ್ನು ಎಂಟ್ರೆನ್ಸಲ್ಲಿ ಸುಂದರವಾಗಿ ರಂಗೋಲಿ ಹಾಕಿ ಹೂವಿನ ಅಲಂಕಾರ ಮಾಡಿಕೊಂಡು ಆರತಿ ಮಾಡಿ ಒಳಗೆ ಕರ್ಕೊಂಡು ಇನ್ನು ಎಲ್ಲ ಕಡೆ ಗೊತ್ತಿರೋ ಹಾಗೆ ಇಲ್ಲ ನಡೆಯುವ ಹಾಗೆ ಇನ್ನು ಮದುಮಕ್ಕಳಿಗೆ ಒಳಗೆ ಕರ್ಕೊಂಡು ದೇವ್ರ ಮನೆಯ ದೀಪ ಹಚ್ಚೋಕ್ಕೆ ಹೇಳ್ತಾರೆ. ಸೊ ಅದಾಗಿತ್ತು ಈ ಮೂಮೆಂಟ್.
ಸೊ ಹೋಪ್ ನೀವೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು ತುಂಬ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಇನ್ನು ಫೈನಲ್ ಆಗಿ ನಮ್ಮ ಅಪ್ಪನೂರಿಗೆ ಹೋಗಿ ಇನ್ನು ಬೆಳದಿಂಗಳು ಊಟ ಮಾಡಿ ಬಹಳ ಎಂಜಾಯ್ ಮಾಡಿದಂಥ ಒಂದು ಲಾಸ್ಟ್ ಡೇ ಇದು. ಸೊ ವಿ ವರ್ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ನಮ್ಮ ಕಲ್ಚರ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ರೀತಿ ನಮ್ಮ ಮದುವೆ ಸಂಪ್ರದಾಯ ನಡೆಯುತ್ತೆ. ಸೊ ಹೀಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ವೀಡಿಯೋಸಲ್ಲಿ ಸಿಗ್ತೀವಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು ಸೂನ್.